ಇತರೆ ಗ್ರಹಗಳ ಪ್ರಭಾವ ನಮಗೆ ಸೂಕ್ಷ್ಮವಾಗಿ ಕಂಡುಕೊಳ್ಬೋದು. ಮಾನಸಿಕವಾಗಿ, ಆರ್ಥಿಕವಾಗಿ, ಬೌದ್ಧಿಕವಾಗಿ, ದೈಹಿಕವಾಗಿ ಇಷ್ಟು ಕೂಡ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮಾನವರಿಗೂ ಒಂದೊಂದು ರೀತಿಯ ಒಂದು ಅನುಕೂಲ ಅನಾನುಕೂಲ ಆಗ್ತಕ್ಕಂಥದ್ದು ಈ ಟ್ರಾನ್ಸಿಟಿಂದ ಅಂತ ಕರಿತೀವಿ. ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ಮಿಥುನದ ಶುಕ್ರ ಅಂತ ನೋಡಿದಾಗ ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ನಡೆಯುತ್ತೆ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಮಾತಿನ ಚಕಮಕಿ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ ವೃಷಭದವರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಅಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ದುಡ್ಡು ಬರಲ್ಲ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾರೆ. ವಾಹನ ಖರೀದಿಗೆ ಹಣ ಖರ್ಚು ಮಾಡ್ತಕ್ಕಂಥವ್ರು ಇಲ್ಲಿ ವಿಶೇಷವಾಗಿ ಕರ್ಕಾಟಕ ಲಗ್ನದವರು ತೋರಿಸ್ತಾ ಇದೆ. ಕನ್ಯಾ ಲಗ್ನದವರ ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ಓದಿನಲ್ಲಿ ಹೆಚ್ಚು ನೇಮ್ ಫೇಮ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಹೆಸರು ಬರ್ತಕ್ಕಂಥದ್ದು ಬಿಸ್ನೆಸ್ಗೆ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಆಲಸ್ಯ ಆಗ್ತಕ್ಕಂಥದ್ದು, ಅಡಚಣೆ ಆಗ್ತಕ್ಕಂಥದ್ದು, ಜಾಬ್ ಕಳ್ಕೊಳ್ತಕ್ಕಂಥದ್ದು, ಜಾಬಲ್ಲಿ ಏನಾದ್ರು ಕಿರಿಕಿರಿ, ಕಾನ್ಸ್ಪಿರೆನ್ಸಿ ಅಂತ ಕರಿತೀವಿ ಅದಾಗ್ತಕ್ಕಂಥದ್ದು. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮ್ಯಾರೇಜಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಗಲಾಟೆಗಳು ತೋರಿಸ್ತಾ ಇದೆ. ಯಾರು ಆಲ್ರೆಡಿ ಗಲಾಟೆಯಲ್ಲಿದ್ದಾರೆ ಡಿವೋರ್ಸ್ಗೆ ಹೋಗಬೇಕು ಅನ್ನೋರು ಡಿವೋರ್ಸ್ ಅಪ್ಲೈ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಅದು ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಜಾಬ್ ಬಿಡ್ತಕ್ಕಂಥದ್ದು, ಚೇಂಜ್ ಆಫ್ ಜಾಬ್ ಆಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಈಗ ಒಂದು ಒಳ್ಳೆಯ ಸಮಯ ಬಂದಿದೆ. ವಾಹನ ಖರೀದಿ ತೋರಿಸ್ತಾ ಇದೆ. ಭೂಮಿ ಖರೀದಿನ ತೋರಿಸ್ತಾ ಇದೆ. ಲಾಸ್ ಆಫ್ ಲವ್ ಅಂತ ಕರಿತೀವಿ. ವಿವಾಹದಲ್ಲಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ನಡೀತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ನಮಗೆ ಜ್ಯೋತಿಷ್ಯ ಕಲಿತಾಗ ಅರ್ಥ ಆಗುತ್ತೆ, ಜ್ಯೋತಿಷ್ಯದಲ್ಲಿ ಗ್ರಹಗಳ ಪ್ರಭಾವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. 26 ಜುಲೈಯಿಂದ 21 ಆಗಸ್ಟ್ವರೆಗೂ ಇವೆಲ್ಲ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು ತೋರಿಸುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ನಮ್ಮ ಸೌರ ಮಂಡಲದಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಚಲಿಸ್ತಾ ಇರುತ್ತೆ. ಈಗ ಶುಕ್ರ ವೃಷಭದಿಂದ ಮಿಥುನಕ್ಕೆ ಚಲಿಸ್ತಾ ಇದೆ. ಸೊ ಇದು ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ಅನ್ನು ಕೊಡುತ್ತೆ ಅಂತ ಗುರುಜಿ, ಅಂದ್ರೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು ಅಂತ ಮೊದಲು ನಾನು ಹೇಳಬೇಕು ಅಂತಂದರೆ, ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀಳಲ್ಲ ಅಂತ ತುಂಬ ಜನ ಹೇಳ್ತಾರೆ. ಆದರೆ ನಾವು ತಿಂತಕ್ಕಂಥ ಆಹಾರ ಎಲ್ಲವೂ ಕೂಡ ಸೂರ್ಯ ಇಲ್ಲದೆ ನಾವಿಲ್ಲ. ಸೂರ್ಯನ ಪ್ರಭಾವ ನಾವು ನೋಡಿದಾಗ ಇನ್ನು ಇತರೆ ಗ್ರಹಗಳ ಪ್ರಭಾವ ನಮಗೆ ಸೂಕ್ಷ್ಮವಾಗಿ ಕಂಡುಕೊಳ್ಬೋದು. ಮಾನಸಿಕವಾಗಿ, ಆರ್ಥಿಕವಾಗಿ, ಬೌದ್ಧಿಕವಾಗಿ, ದೈಹಿಕವಾಗಿ ಇಷ್ಟು ಕೂಡ. ಈಗ ಶುಕ್ರ ವೃಷಭ ರಾಶಿ, ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ವೃಷಭ ರಾಶಿಯಿಂದ ಆಕಾಶದಲ್ಲಿ ಇನ್ನು ಒಂದು ರಾಶಿಗೆ, ಅಂದರೆ ಆ ರಾಶಿ ಅಂತಂದರೆ ನಕ್ಷತ್ರದ ಪುಂಜ ಅಂತ ಕರಿತೀವಿ. ಆಕಾಶದಲ್ಲಿ ಒಂದು ನಕ್ಷತ್ರದ ಗುಂಪು ಆ ರಾಶಿಗೆ ಎಂಟ್ರಾದಾಗ ಆ ಮಿಥುನ ರಾಶಿಯ ನಕ್ಷತ್ರದ ವೈಬ್ರೇಷನ್ನ ಎಳ್ಕೊಳ್ಳುತ್ತೆ. ಸೊ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮಾನವರಿಗೂ ಒಂದೊಂದು ರೀತಿಯ ಒಂದು ಅನುಕೂಲ ಅನಾನುಕೂಲ ಆಗ್ತಕ್ಕಂಥದ್ದು ಈ ಟ್ರಾನ್ಸಿಟಿಂದ ಅಂತ ಕರಿತೀವಿ. ಇದನ್ನು ಲಗ್ನದ ಮೇಲೆ ನಾವು ತೊಗೊಳ್ತೀವಿ. ನಿಮಗೆ ಲಗ್ನದ ತಿಳುವಳಿಕೆ ಇರಬೇಕು. ಕೆಲವರಿಗೆ ಲಗ್ನದ ತಿಳುವಳಿಕೆ ಇರುತ್ತೆ, ನಾನು ಮೇಷ ಲಗ್ನದಲ್ಲಿ ಹುಟ್ಟಿದ್ದೀನಿ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದೀನಿ ಅಂತ. ಸೊ ಆ ಕಾರಣದಿಂದ ನಾವು ನೋಡಿದಾಗ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ಮಿಥುನದ ಶುಕ್ರ ಅಂತ ನೋಡಿದಾಗ ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ನಡೆಯುತ್ತೆ. ಎಜುಕೇಷನ್ ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಆಸಕ್ತಿ ಬರಲ್ಲ. ಇಲ್ಲಿ ಮೂಲ ಅವರ ದಶಾಭುಕ್ತಿಗಳು, ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಶುಕ್ರ ನಡಿಬೇಕು. ಇಲ್ಲಿ ಎಲ್ಲರಿಗೂ ಅಪ್ಲೈ ಆಗಲ್ಲ. ಇಟ್ ಅಪ್ಲೈಡ್ಸ್ ಟು ಓನ್ಲಿ ಪೀಪಲ್. ಆ ಒಂದು ದಶಾ ನಡೀತಾ ಇರಬೇಕು. ಈಗ ನನಗೆ ಸೂರ್ಯದಶ, ನೆಕ್ಸ್ಟು ಚಂದ್ರದಶ, ನನಗೆ ಈಗ ಶುಕ್ರದಶ, ಶನಿದಶ, ಗುರುದಶ, ಈ ರೀತಿ ನೋಡಿದಾಗ ಶುಕ್ರದಶ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೇಷ ಲಗ್ನದವ್ರಿಗೆ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಶ್ರಮ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಮಾತಿನ ಚಕಮಕಿ ಅಥವಾ ಮಾತಿನ ಒಂದು ವಿಚಾರ ಮತ್ತು ಹೊಸ ಸಂಬಂಧಗಳು ಬಂದು ಕೂಡ್ತಕ್ಕಂಥ ಒಂದು ಆಸಕ್ತಿ ಇರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಇಷ್ಟು ಮೇಷ ಲಗ್ನದವ್ರಿಗೆ. ವೃಷಭ ಲಗ್ನ ನೋಡೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆ ಅವರಿಗೆ ಪ್ರಚೋದನೆ ಮಾಡುತ್ತೆ. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ ವೃಷಭ ಲಗ್ನದವ್ರಿಗೆ ಹೆಚ್ಚು ಹಣ ಅಂದ್ಕೊಂಡಿರ್ತಾರೆ, ಯಾಕೋ ಬರ್ತಾಯಿಲ್ಲ, ಬರ್ಕೊಳ್ತಾ ಇರ್ತಾ. ತುಂಬ ಜನಕ್ಕೆ ಒಂದು ಮೈಂಡಲ್ಲಿರುತ್ತೆ,
ನನಗೆ ಎಷ್ಟೋ ದಿವಸ ಕಾದು ಅದೇನು ಈ ಟೈಮಲ್ಲಿ ಬಂತು ಅಂತಂದಾಗ ಗ್ರಹಗಳು ಆ ಸಮಯದಲ್ಲಿ ಬಂದಾಗ ಬಿಡುಗಡೆ ಮಾಡುತ್ತೆ. ಅದನ್ನೇ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳೋದು. ಯಾವ ಟೈಮಲ್ಲಿ ಬರುತ್ತೆ ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಇಲ್ಲಿ ನಮಗೆ ಜ್ಯೋತಿಷ್ಯ ಕಲಿತಾಗ ಅರ್ಥ ಆಗುತ್ತೆ, ಜ್ಯೋತಿಷ್ಯದಲ್ಲಿ ಗ್ರಹಗಳ ಪ್ರಭಾವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಈ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಆರ್ಥಿಕ ಲಾಭ ಆಗ್ತಕ್ಕಂಥದ್ದು, ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು, ಆಲ್ರೆಡಿ ವಿವಾಹ ಆದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಆನಂದವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಯಾಕೆಂದರೆ ಈಟಿಂಗ್ ಹ್ಯಾಬಿಟ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ತಿಂತಕ್ಕಂಥದ್ದು, ಅಜೀರ್ಣ ಆಗ್ತಕ್ಕಂಥದ್ದು ಅಥವಾ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು, ತಿನ್ನೋ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಷ್ಟು ಕೂಡ ವೃಷಭ ಲಗ್ನದವ್ರಿಗೆ ಒಳ್ಳೆಯದು. ಮಿಥುನ ಲಗ್ನಕ್ಕೆ ಬರೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಲೇಜಿನೆಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ದುಡ್ಡು ಬರಲ್ಲ. ಹಾಗೆ ಯಾರು ದುಡ್ಡು ಕೊಟ್ಟರೆ ಅದು ಬರದೇ ಇರತಕ್ಕಂಥ ಒಂದು ಸಮಯ ಸ್ಟಾರ್ಟ್ ಆಗುತ್ತೆ. ಈ ಒಂದು 26 ಜುಲೈಯಿಂದ 21 ಆಗಸ್ಟ್ವರೆಗೂ ಇವೆಲ್ಲ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಹಣ ಬರದೇ ಇರತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ವಿವಾಹದಲ್ಲಿ ಒಂಟಿತನ, ವಿವಾಹ ವಿಚಾರದಲ್ಲಿ ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ, ಇಷ್ಟು ಕೂಡ ಮಿಥುನ ಲಗ್ನದವ್ರಿಗೆ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾರೆ. ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅಂದರೆ ಒಂದು ಸಬ್ಜೆಕ್ಟಲ್ಲಿ ಉತ್ತೀರ್ಣರಾಗ್ತಾರೆ. ಆದರೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಇರತಕ್ಕಂಥದ್ದು, ಯಾಕಂದರೆ 12ನೇ ಮನೆ ತೋರಿಸ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆಲಸ್ಯ ತೋರಿಸುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಅಸಮಾಧಾನ ಆಗ್ತಕ್ಕಂಥದ್ದು, ಅಥವಾ ವೃತ್ತಿಯಿಂದ ಬೇರೆ ವೃತ್ತಿಗೆ ಹೋಗ್ತಕ್ಕಂಥದ್ದು, ಅಥವಾ ವೃತ್ತಿಯನ್ನು ಬಿಡ್ತಕ್ಕಂಥ ಒಂದು ಸಮಯ ಅವರ ದಶಾಭುಕ್ತಿ ಮೇಲೆ ಕಂಡು ಬಂದಾಗ ಅಲ್ಲಿ ನಮಗೆ ಮೋರ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಹಾಗೆ ವಾಹನ ಖರೀದಿಗೆ ಹಣ ಖರ್ಚು ಮಾಡ್ತಕ್ಕಂಥವ್ರು ಇಲ್ಲಿ ವಿಶೇಷವಾಗಿ ಕರ್ಕಾಟಕ ಲಗ್ನದವರು ತೋರಿಸ್ತಾ ಇದೆ. ನಾವು ಯಾವಾಗಲೂ ಪ್ರತಿ ಸತಿ ವಾಹನ ತೊಗೊಳ್ಳಲ್ಲ, ಯಾವುದೋ ಒಂದು ಸಮಯ ಬರುತ್ತೆ ವಾಹನ ತೊಗೊಳ್ಳೋಕ್ಕೆ. ಕೆಲವೊಂದು ಸತಿ ಈ ಗೋಚಾರ ಫಲದಿಂದ ಹೇಗೆ ವಾಹನವನ್ನು ನಾವು ಸ್ವೀಕಾರ ಮಾಡ್ಬೋದು ಆ ಗ್ರಹಗತಿಗಳಿಂದ ಅಂತ ನೋಡಿದಾಗ ಈಗ ವಾಹನ ಖರೀದಿಯ ಉತ್ತಮವಾಗಿರ್ತಕ್ಕಂಥ ಸಮಯ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಮುರಿದು ಬೀಳ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಹಾಸ್ಪಿಟಲೈಸೇಷನ್ನು, ದೀರ್ಘಕಾಲದ ಅನಾರೋಗ್ಯ ಇಲ್ಲಿ ವಿಶೇಷವಾಗಿ ಕರ್ಕಾಟಕ ಲಗ್ನವು ತೋರಿಸ್ತಾ ಇದೆ. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಎಲ್ಲವೂ ಉತ್ತಮವಾಗಿದೆ. ಕೆಲಸದಲ್ಲಿರೋರು, ಜಾಬಲ್ಲಿರೋರಿಗೆ ಕೂಡ ಅಧಿಕವಾಗಿರ್ತಕ್ಕಂಥ ಲಾಭ ಮತ್ತು ಗಳಿಕೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಶ್ರಮದಿಂದ ಹೆಚ್ಚು ಲಾಭಾಂಶ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ, ಮಾತುಕತೆಯಿಂದ ಲಾಭವಾಂಶ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದರೂ ಕೂಡ ಉತ್ತಮವಾಗಿ ಲಾಭ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಕೂಡ ಸಿಂಹಲಗ್ನದವ್ರಿಗೆ ಉತ್ತಮ ಅಂತಲೇ ತೋರಿಸ್ತಾ ಇದೆ. ನೆಕ್ಸ್ಟು ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದವರ ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ಓದಿನಲ್ಲಿ ಹೆಚ್ಚು ನೇಮ್ ಫೇಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಸ್ಪೋರ್ಟ್ಸ್ನಲ್ಲಿ ನೇಮ್ ಫೇಮ್ ಬರ್ತಕ್ಕಂಥದ್ದು, ಅಥವಾ ಏನಾದ್ರು ಒಂದು ಕಾಂಪಿಟೇಷನಲ್ಲಿ ನೇಮ್ ಫೇಮ್ ಬರ್ತಕ್ಕಂಥದ್ದು ವಿಶೇಷವಾಗಿ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಹೆಸರು ಬರ್ತಕ್ಕಂಥದ್ದು ಬಿಸ್ನೆಸ್ಗೆ ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಗಂಡ ಹೆಂಡತಿ ಮಧ್ಯೆ ಒಂದು ಸ್ವಲ್ಪ ಅಹಂ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದು ಮಾತುಕತೆಯಿಂದ ನಾನು ಮೇಲು ಅಂತಕ್ಕಂಥದ್ದು, ಅಥವಾ ನಾವು ಹೇಳ್ದಂಗೆ ಆಗಿಲ್ಲ ಅಂತಕ್ಕಂಥ ಒಂದು ಮನೋಭಾವದಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಿ ತ್ರಾಸಾಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಈ ಕನ್ಯಾ ಲಗ್ನದವ್ರಿಗೆ. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ, ಆದರೆ ಸೋಂಬೇರಿತನ ಸ್ವಲ್ಪ ಜೊತೆಯಲ್ಲಿ ಗೂಡು ಬಂದಿರತಕ್ಕಂಥದ್ದು. ಯಾರು ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಅನುಕೂಲ. ಯಾರು ವಿದೇಶಕ್ಕೆ ಹೋಗಿ ಕಲಿಬೇಕು ಅಂತಕ್ಕಂಥ ಒಂದು ತುಲಾ ಲಗ್ನದವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು. ಜಾಬಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಇರ್ತಕ್ಕಂಥ ಪೊಸಿಷನ್ ಸ್ವಲ್ಪ ಶೇಕ್ ಆಗ್ತಕ್ಕಂಥದ್ದು, ಇರ್ತಕ್ಕಂಥ ಒಂದು ಪೊಸಿಷನ್ನಲ್ಲಿ ಜಾಬ್ನ ಕಳ್ಕೊಳ್ಳೋ ಸಾಧ್ಯತೆಯೂ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಯಾಕೆಂದರೆ ಅಲ್ಲಿ 1ನೇ ಮನೆ, 8ನೇ ಮನೆ, 9ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಆದರೂ ಕೂಡ ಸ್ವಲ್ಪ ಉಳ್ಕೊಳ್ಳುತ್ತೆ, ಆದರೆ ಪೊಸಿಷನ್ನು ನಿಮಗೆ ಸ್ಟ್ರೆಂತಾಗಿ ಬರೋದಿಲ್ಲ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಹಿರಿಯರಿಂದ ಮದುವೆ ಆಗ್ತಕ್ಕಂಥ ಯೋಗ ತೋರಿಸ್ತಾ ಇದೆ. ಅದರ ಜೊತೆಗೆ ಕೊನೆಯದಾಗಿ ಟ್ರಾವೆಲ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ಉತ್ತಮ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ
ಆಲಸ್ಯ ಆಗ್ತಕ್ಕಂಥದ್ದು, ಅಡಚಣೆ ಆಗ್ತಕ್ಕಂಥದ್ದು, ಓದೋಕ್ಕೆ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ನು, ಜಾಬ್ ಕಳ್ಕೊಳ್ತಕ್ಕಂಥದ್ದು, ಜಾಬಲ್ಲಿ ಏನಾದ್ರು ಕಿರಿಕಿರಿ ಅಥವಾ ಜಾಬಲ್ಲಿ ಒಂದು ಹುನ್ನಾರ ಅಂತ ಕರಿತೀವಿ ಅಥವಾ ಕಾನ್ಸ್ಪಿರೆನ್ಸಿ ಅಂತ ಕರಿತೀವಿ, ಅದಾಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಕಾಂಪಿಟೇಷನಿಂದ ಲಾಸ್ ಆಗತಕ್ಕಂಥದ್ದು, ಯಾರಿಗಾರು ಕೊಟ್ಟು ಲಾಸ್ ಮಾಡ್ಕೊಳ್ತಕ್ಕಂಥ ಒಂದು ಸಮಯ. ಅಷ್ಟು ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ಲಗ್ನದವ್ರಿಗೆ ಉತ್ತಮವಾಗಿಲ್ಲ. ವಿವಾಹದಲ್ಲೂ ಕೂಡ ಅಡಚಣೆಗಳು, ಗಲಾಟೆಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಕಂಡು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ, ಹೆಚ್ಚಿನ ಹಣ ವ್ಯಯ ಆಗ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಅವರಿಗೆ ವಿದ್ಯಾಭ್ಯಾಸನ ಸ್ವಲ್ಪ ಅನುಕೂಲ ಆಗುತ್ತೆ. ಅವರ ಉಪಾಧ್ಯಾಯರು ಅಥವಾ ಟೀಚರು ಅಂತ ನಾವೇನು ಕರಿತೀವಿ ಅವರಿಂದ ಸ್ವಲ್ಪ ಸಹಾಯ ಹಸ್ತ ಆಗ್ತಕ್ಕಂಥದ್ದು. ಕಾಂಪಿಟೇಷನ್ ಎಕ್ಸಾಮಲ್ಲಿ ಸ್ವಲ್ಪ ಉನ್ನತವಾಗಿರ್ತಕ್ಕಂಥ ಒಂದು ಪ್ರೈಸು ಅಥವಾ ಒಂದು ಕಾನ್ಸಲೇಷನ್ ಪ್ರೈಸು, ಒಂದು ಪ್ರೈಸ್ ಬರ್ತಕ್ಕಂಥದ್ದು ಹೆಲ್ಪ್ ಆಗ್ತಾಯಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ ಆಗುತ್ತೆ. ಬಿಸ್ನೆಸ್ಸಲ್ಲಿ ಇರೋರಿಗೆ ಹೆಚ್ಚಿನ ವ್ಯಾಪಾರ ವಹಿವಾಟು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ಧನುರ್ಲಗ್ನದವ್ರಿಗೆ. ಹಾಗೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ, ಹೊಸ ಸಂಬಂಧ ಬಂದು ಮಾತುಕತೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಇಷ್ಟು ಧನುರ್ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥದ್ದು ಹೊಸ ಜಾಬ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಲಾಭ ತೋರಿಸ್ತಾ ಇದೆ. ಮ್ಯಾರೇಜಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಗಲಾಟೆಗಳು ತೋರಿಸ್ತಾ ಇದೆ. ಯಾರು ಆಲ್ರೆಡಿ ಗಲಾಟೆಯಲ್ಲಿದ್ದಾರೆ, ಡಿವೋರ್ಸ್ಗೆ ಹೋಗಬೇಕು ಅನ್ನೋರು ಡಿವೋರ್ಸ್ ಅಪ್ಲೈ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಹೊಸ ಸಂಬಂಧ ಬಂದಾಗ ಮಾತುಕತೆಯಾಗಿ ಏನಾದ್ರು ಒಂದು ಸಮಸ್ಯೆಯಾಗಿ ಕಟ್ಟಾಗ್ತಕ್ಕಂಥದ್ದು, ಒಪ್ಕೊಂಡಿದ್ವಿ ಕಟ್ಟಾಗೋಯ್ತು ಅಥವಾ ಎಂಗೇಜ್ಮೆಂಟ್ಗೆ ಹೋಗ್ತಾಯಿದ್ವಿ ಕಟ್ಟಾಗೋಯ್ತು ಅಂತ ಆಗ್ತಕ್ಕಂಥ ಒಂದು ಕಾಂಬಿನೇಷನು ಭಾಳ ಬಲಿಯುತವಾಗಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಮಕರ ಲಗ್ನದವ್ರಿಗೆ ಉತ್ತಮವಾಗಿದೆ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ, ಅಧಿಕವಾಗಿರ್ತಕ್ಕಂಥ ಒಂದು ಲಾಭಾಂಶ, ಹಾಗೆ ಹೆಚ್ಚಿನ ಒಂದು ಜ್ಞಾನದ ಒಂದು ವಿಚಾರಕ್ಕಿಂತ ಹೆಚ್ಚಾಗಿ ಅಲ್ಲಿ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಬುದ್ಧಿವಂತಿಕೆ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ನಡೀತಕ್ಕಂಥದ್ದು, ಜಾಬ್ ಬಿಡ್ತಕ್ಕಂಥದ್ದು, ಚೇಂಜ್ ಆಫ್ ಜಾಬ್ ಆಗ್ತಕ್ಕಂಥದ್ದು ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಕುಂಭಲಗ್ನದವ್ರಿಗೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೇಮ ವಿವಾಹದಲ್ಲಿ ಇರ್ತಕ್ಕಂಥವ್ರಿಗೆ ಹಿರಿಯರ ಅನುಮತಿಯಿಂದ ಪ್ರೇಮ ವಿವಾಹದ ಬಗ್ಗೆ ಪ್ರಸ್ತಾಪ, ಹಾಗೆ ಮದುವೆ ಜೀವನದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಕಡೆಯದಾಗಿ ಮೀನಲಗ್ನಕ್ಕೆ ಬರೋಣ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ಸ್ವಲ್ಪ ಎಲ್ಲೋ ಒಂದು ಕಡೆ ಅಂದ್ಕೊಂಡಿರ್ತಕ್ಕಂಥದ್ದು ಸಾಧನೆ ಆಗಿಲ್ಲ ಅಂದರೂ ಕೂಡ ಈಗ ಒಂದು ಒಳ್ಳೆಯ ಸಮಯ ಬಂದಿದೆ. ಎಕ್ಸ್ಪೆಕ್ಟೇಷನ್ಗಿನ ಆಗಲಿಲ್ಲ ಈ ಟೈಮು ಇವರಿಗೆ 21 ಆಗಸ್ಟ್ವರೆಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಆಲಸ್ಯ, ಹೋಗೋಕ್ಕೆ ಸ್ವಲ್ಪ ಸೋಂಬೇರಿತನ, ಜಾಬ್ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರದೇ ಇರತಕ್ಕಂಥದ್ದು. ಹಾಗೆ ವಿಶೇಷವಾಗಿ ವಾಹನ ಖರೀದಿ ತೋರಿಸ್ತಾ ಇದೆ, ಭೂಮಿ ಖರೀದಿನೂ ತೋರಿಸ್ತಾ ಇದೆ, ಅಥವಾ ಕನ್ಸ್ಟ್ರಕ್ಷನು ಕೂಡ ವಿಶೇಷವಾಗಿ ಹೆಚ್ಚಾಗಿ ಲಾಭಾಂಶ ಬರ್ತಕ್ಕಂಥದ್ದು ಶುಕ್ರ 4ನೇ ಮನೆಯಲ್ಲಿ ವಿಶೇಷವಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಯಿಂದ ಒಂಚೂರು ಆ ಕಡೆ ಈ ಕಡೆ ಲಾಭಾಂಶ ತೋರಿಸ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಲಾಸ್ ಆಫ್ ಲವ್ ಅಂತ ಕರಿತೀವಿ. ವಿವಾಹದಲ್ಲಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ನಡೀತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹೊಸ ಸಂಬಂಧ ಬಂದು ಮಾತುಕತೆಯಲ್ಲಿ ನಿಂತು ಅಥವಾ ಎಂಗೇಜ್ಮೆಂಟ್ ಆಗಿ ನಿಂತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ನೋಡಿಕೊಂಡ್ರೆ ಹೆಚ್ಚೇನು ಸಮಸ್ಯೆ ಇಲ್ಲ. ಇಷ್ಟು 12 ಲಗ್ನಗಳ ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿ ಸಂಚಾರದ ಒಂದು ಟ್ರಾನ್ಸಿಟ್ ಅಥವಾ ಗೋಚಾರ ಫಲದ ಒಂದು ವಿಶೇಷಾಂಕ. ಶುಕ್ರನ ಈ ಒಂದು ಚಲನೆಯಿಂದ ಯಾರಿಗೆ ಯಾವೆಲ್ಲ ರೀತಿಯಾದಂಥ ಎಫೆಕ್ಟ್ ಬೀಳುತ್ತೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಯಾವೆಲ್ಲ ರೀತಿಯಾಗಿ ಎಫೆಕ್ಟ್ ಬೀಳುತ್ತೆ ಅನ್ನುವಂಥದ್ದನ್ನು ಗುರೂಜಿ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ವಿಚಾರಗಳು ನಿಮಗೆ ಇನ್ನೂ ಕಲಿಬೇಕನ್ನುವಂಥ ಆಸಕ್ತಿ ಇದ್ದಲ್ಲಿ ಗುರೂಜಿ ಅವರ ತರಗತಿಗಳು ಆಗಸ್ಟ್ 11ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ತರಗತಿಗಳಿಗೆ ನೋಂದಣಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ,
ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.